ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇದೆಯಾ? ದೇವರು ನಿಮ್ಮ ಪೂರ್ತಿ ಕುಟುಂಬವನ್ನೇ ಆಶೀರ್ವದಿಸುವುದಕ್ಕೆ ಬಯಸುತ್ತಾರಾ? ನೋಡಿರಿ, ಒಂದು ಸುಂದರವಾದಂಥ ಸ್ಥಳ, ಒಂದು ಲೇಕ್, ಒಂದು ಕೆರೆ, ಅದರ ಸುತ್ತ ಅನೇಕ ಮನೆಗಳು, ಸುಂದರವಾದಂಥ ಮನೆಗಳು ಇಲ್ಲಿ ಇವೆ. ಹೌದು, ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಎಲ್ಲಿದೆ ಎಂಬುದಾಗಿ ಕೇಳುತ್ತೀರಾ? ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಮೆಲ್ಬರ್ನ್ ಪಟ್ಟಣದಲ್ಲಿ ಇರುವಂತ ಒಂದು ಲೇಕ್. ಅದರಲ್ಲಿ ಲೇಕ್ ವ್ಯೂ ಹೌಸ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಎಂಬುದಾಗಿ ಹೇಳುತ್ತಾರೆ. ನೀರು ಮುಂದೆ ಇರುವಂತ ಈ ರೀತಿಯ ಮನೆಗಳು ಅನ್ನುವಾಗ ಯಾಕೆ ಹೆಚ್ಚು ಬೆಲೆಯಾಗಿದ್ದರೂ ಈ ಜಾಗದಲ್ಲಿ ಬಂದು ವಾಸಿಸುತ್ತಾ ಇದ್ದಾರೆ ಅಂದರೆ ಮನಸ್ಸಿಗೆ ರಮ್ಯವಾಗಿರುತ್ತದೆ, ಸಂತೋಷವಾಗಿರುತ್ತದೆ ಎಂದು. ಆ ವ್ಯೂ ನೋಡುವುದಕ್ಕೆ ಬಹಳ ಸುಂದರವಾಗಿರುತ್ತದೆ, ಸಂತೋಷವಾಗಿ ಇರುತ್ತದೆ ಎಂಬುದಾಗಿ. ಮನೆಯನ್ನು ಸುಂದರಗೊಳಿಸುವಂಥದ್ದು, ಇಲ್ಲಿ ಮನೆಯ ಮುಂದೆ ಸುಂದರವಾದ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ. ರೋಸ್ ಗಿಡಗಳನ್ನೆಲ್ಲ ಬಹಳ ಸುಂದರವಾಗಿ ಇಲ್ಲಿ ಬೆಳೆಸಿರುತ್ತಾರೆ. ಆ ರೀತಿ ಮನೆಯನ್ನು ಅಲಂಕಾರ ಮಾಡುವುದು, ಮನೆಯ ಮುಂದೆ ಜೋಡಿಸುವುದು, ಅದನ್ನೆಲ್ಲ ಬಹಳ ಸುಂದರವಾಗಿ ಮಾಡುತ್ತಾರೆ. ಈ ರೀತಿ ನಮ್ಮ ಮನೆಯ ಹೊರಗೂ ಕೂಡ ಅನೇಕ ಅಲಂಕಾರದ ಕಾರ್ಯಗಳನ್ನು ಮಾಡುತ್ತೇವೆ. ಆದರೆ ಮನೆಯ ಒಳಗೆ ಯಾವ ಆಶೀರ್ವಾದ ಬೇಕು ಗೊತ್ತಾ? ಸತ್ಯವೇದದಲ್ಲಿ ಕೀರ್ತನೆಗಳು 122 ಅದರ 7ನೇ ವಾಕ್ಯದಲ್ಲಿ, ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ಇದು ನಮ್ಮ ಮನೆಯ ಕುರಿತಾಗಿ ಹೇಳಲ್ಪಟ್ಟಿರುವಂತ ಆಶೀರ್ವಾದವಾದ ಕಾರ್ಯ. ಒಂದು ಕುಟುಂಬ, ಮನೆ ಎಂದು ಹೇಳುವಾಗ 2 ಆಶೀರ್ವಾದಗಳಿರಬೇಕು. ಒಂದು ಸಮಾಧಾನ, ಇನ್ನೊಂದು ಆರೋಗ್ಯ. ಸಮಾಧಾನ ಇಲ್ಲ ಅಂದರೆ ಆ ಕುಟುಂಬದಲ್ಲಿ ಇರುವಂತವರು ಎಷ್ಟೇ ಐಶ್ವರ್ಯ ಇದ್ದರೂ, ಎಷ್ಟೇ ಹಣ ಇದ್ದರೂ ಹೇಗಿರುತ್ತಾರೆ ಯೋಚಿಸಿ. ಸಮಾಧಾನವೇ ಇಲ್ಲ. ಅದೇ ರೀತಿ ಆರೋಗ್ಯ ಇಲ್ಲ, ಕುಟುಂಬದಲ್ಲಿ ಯಾವಾಗಲೂ ರೋಗ ಅಂದರೆ ಅದು ಕೂಡ ಕುಟುಂಬಕ್ಕೆ ಕಷ್ಟವೇ. ಇಂದು ಅನೇಕ ಜನರು ಯಾವ ದೇಶಕ್ಕೆ ಹೋದರೂ ಪ್ರಾರ್ಥಿಸುವುದಕ್ಕೆ ಬರುವವರು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಅಂದರೆ ಕುಟುಂಬ ಸಮಾಧಾನಕ್ಕಾಗಿ ಪ್ರಾರ್ಥಿಸಿರಿ. ಕುಟುಂಬ ಸಮಾಧಾನಕ್ಕಾಗಿ ಪ್ರಾರ್ಥಿಸುವಂತೆ ಅನೇಕ ಜನರು ಕೇಳಿಕೊಳ್ಳುತ್ತಾರೆ. ಹಾಗಾದರೆ ಈ ಕುಟುಂಬಗಳು ಎಲ್ಲಿ ಬಾಧಿಸಲ್ಪಟ್ಟಿವೆ? ಸಮಾಧಾನದ ಕೊರತೆ ಇಂದು ಅನೇಕ ಕುಟುಂಬಗಳಲ್ಲಿ ಇದೆ. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇದೆಯಾ? ಯೋಚಿಸಿ ನೋಡಿರಿ. ಗಂಡ ಹೆಂಡತಿ, ಹೆತ್ತವರು ಮಕ್ಕಳ ಮಧ್ಯೆ ಏಕಮನಸ್ಸು, ಸಂತೋಷ, ಸಮಾಧಾನ, ಒಂದು ಹರ್ಷ ಇದೆಯಾ? ಯೋಚಿಸಿ ನೋಡಿರಿ. ಮನೆಯಲ್ಲಿರುವಂತ ದೊಡ್ಡವರು ಚಿಕ್ಕವರು, ಅವರ ಮಧ್ಯೆ ಸಮಾಧಾನ ಇದೆಯಾ? ಸರಿಯಾಗಿ ಮಾತನಾಡುವುದಿಲ್ಲ, ಮುಖ ತಿರುಗಿಸಿಕೊಂಡು ಹೋಗುವುದು, ಕೋಪದಿಂದ ಮಾತನಾಡುವುದು, ಸಿಟ್ಟಿನಿಂದ ಮಾತನಾಡುವುದು, ಏನೋ ಕುಟುಂಬ ನಡೆಯುತ್ತಾ ಇದೆ. ಮನೆಯೊಳಗೆ ಬಂದರೆ ನೆಮ್ಮದಿ ಇಲ್ಲ, ಮನೆಯಿಂದ ಹೊರಗೆ ಹೋದರೆ ಸಂತೋಷವಾಗಿದೆ. ಕೆಲಸ ಮುಗಿಸಿ ಯಾಕಾದ್ರೂ ಮನೆಗೆ ಹೋಗುತ್ತೇವೆಂದು ಹೇಳುವಂತವರು ಕೂಡ ಇದ್ದಾರಲ್ಲವಾ? ನೀವು ಕೂಡ ಅದೇ ರೀತಿಯಾಗಿ ಇದ್ದೀರಾ? ನಿಮ್ಮ ಮನೆಯಲ್ಲಿ ಸಮಾಧಾನ ಅವಶ್ಯವಲ್ಲವಾ? ಆದ್ದರಿಂದಲೇ ಆ ಒಂದು ಆಶೀರ್ವಾದವನ್ನು ದೇವರು ಕೊಡುವುದಕ್ಕೆ ಸಿದ್ಧವಾಗಿದ್ದಾರೆ. ಹಾಗಾಗಿ ನೀವು ಅದಕ್ಕಾಗಿ ಬೇಡಿಕೊಳ್ಳಬೇಕು. ದೇವರೇ, ಈ ವಾಗ್ದಾನದ ಪ್ರಕಾರ ನನ್ನ ಕುಟುಂಬದಲ್ಲಿ ಸಮಾಧಾನ ಇರಬೇಕು. ಈ ಸಮಾಧಾನವನ್ನು ಬಾಧಿಸುವಂತ ವಿಷಯಗಳನ್ನೆಲ್ಲ ನೀವು ಅಗಲಿಸಿ ಬಿಡಿರಿ. ಯಾಕೆಂದರೆ ಯೇಸುವಿಗೆ ಹೆಸರು ಸಮಾಧಾನ ಪ್ರಭು. ತನ್ನ ಸಮಾಧಾನವನ್ನು ನಿಮಗೆ ಕೊಡುವುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಮತ್ತೆ ಯಾಕೆ ಸಮಾಧಾನ ಬಾಧಿಸಲ್ಪಡುತ್ತದೆ ಅಂದರೆ ಸೈತಾನನು, ಶತ್ರುವಾಗಿರುವ ಸೈತಾನನು ಸಮಾಧಾನವನ್ನು ಬಾಧಿಸುವಂತ ಕಾರ್ಯಗಳನ್ನು ಮಾಡುವನು. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಮಾಧಾನ ಇರಬೇಕು ಅಂದರೆ ಅಲ್ಲಿ ಪ್ರಾರ್ಥನೆ ಇರಬೇಕು, ದೇವರ ವಾಕ್ಯಗಳಿರಬೇಕು. ನೀವು ಕುಟುಂಬವಾಗಿ ಸತ್ಯವೇದವನ್ನು ಓದಿ ಪ್ರಾರ್ಥಿಸಿ ನೋಡಿರಿ. ನಿಮ್ಮ ಮನೆಯಲ್ಲಿ ಯಾವಾಗಲೂ ದೈವಿಕ ಸಮಾಧಾನ ನೆಲೆಯಾಗಿರುತ್ತದೆ. ಆಗ ಸೈತಾನ ಒಳಗೆ ನುಸುಳುವುದಕ್ಕೆ ಆಗದು, ಸಮಾಧಾನವನ್ನು ಕೆಡಿಸುವಂತ ದುರಾತ್ಮಗಳು ಒಳಗೆ ಬರುವುದಕ್ಕೆ ಆಗದು. ಆಗ ನಿಮ್ಮ ಮನೆಯೊಳಗೆ ಸಮಾಧಾನ ಇರುತ್ತದೆ. ಅದಕ್ಕೆ ನೀವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಅಷ್ಟು ಮಾತ್ರವಲ್ಲ, ಸೌಖ್ಯ, ಒಂದು ಆರೋಗ್ಯ ಇರಬೇಕು. ಯಾವಾಗಲೂ ಮನೆಯಲ್ಲಿ ವ್ಯಾಧಿ ದಿನವೂ ಆಸ್ಪತ್ರೆಗೆ ಹೋಗುತ್ತಾ ಇದ್ದರೆ ಆ ಕುಟುಂಬ ಚೆನ್ನಾಗಿರುತ್ತದ? ಆಶೀರ್ವಾದ ಎಂದು ಹೇಳುವುದಕ್ಕೆ ಸಾಧ್ಯವಾ? ಇಲ್ಲ. ನೋಡಿರಿ, ಆರೋಗ್ಯವೇ ಭಾಗ್ಯ ಎಂಬುದಾಗಿ ಹೇಳುತ್ತಾರೆ. ಅದನ್ನೇ ದೇವರು ಕೊಡಲು ಬಯಸುತ್ತಾರೆ. ಸಮಾಧಾನವನ್ನು, ಸೌಖ್ಯವನ್ನು ನಿಮ್ಮ ಕುಟುಂಬಕ್ಕೆ ದೇವರು ಕೊಡುವುದಕ್ಕೆ ಬಯಸುತ್ತಾರೆ. ಹಾಗಾದ್ರೆ ನೀವು ಅದನ್ನು ನಂಬಿ ಬೇಡಿಕೊಳ್ಳಬೇಕು. ಇದೆರಡೂ ಕೂಡ ನಮ್ಮ ಕುಟುಂಬದಲ್ಲಿ ಇರಬೇಕು ದೇವರ ಎಂದು. ನೀವು ಬೇಡಿಕೊಳ್ಳುವಾಗ ಅದರಲ್ಲೂ ಕೂಡ ಕುಟುಂಬವಾಗಿ ಪ್ರಾರ್ಥನೆ ಮಾಡಿದರೆ ಅದು ಬಹಳ ಬಲವುಳ್ಳದ್ದು. ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ರೋಗಗಳು ನೀಗುತ್ತವೆ, ನಿಮ್ಮ ಮನೆಯಲ್ಲಿ ಒಂದು ಆರೋಗ್ಯ ಉಂಟಾಗುತ್ತದೆ, ನಿಮ್ಮ ಕುಟುಂಬವೇ ಒಂದು ಸಮಾಧಾನವುಳ್ಳಂತ ಆರೋಗ್ಯವುಳ್ಳಂತ ಕುಟುಂಬವಾಗಿ ಬದಲಾಗುವುದು. ಈ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಅಗತ್ಯ ಎಂಬುದಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಈಗ ನೀವೇನು ಹೇಳಬೇಕು? ದೇವರೇ, ನಮ್ಮ ಮನೆಯೊಳಗೆ, ನಮ್ಮ ಕುಟುಂಬದಲ್ಲಿ ನಿಮ್ಮ ಸಮಾಧಾನ ಬೇಕು, ನಿಮ್ಮ ಆರೋಗ್ಯ ಬೇಕು, ಇದೆರಡನ್ನು ನಮ್ಮ ಕುಟುಂಬಕ್ಕೆ ಕೊಡಿರಿ ಎಂಬುದಾಗಿ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ
ಈ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯ. ಇದನ್ನು ಹೇಗೆ ಹೇಳುತ್ತೀರಿ ಅಂದರೆ, ನಮಗೆ ಈ ಸಮಾಧಾನವನ್ನು ಕೊಡಲೆಂದೇ ಯೇಸು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂತ ದಂಡನೆಯು ಯೇಸುವಿನ ಮೇಲೆ ಬಂದಿತು. ಅದಕ್ಕಾಗಿ ಶಿಲುಬೆಯಲ್ಲಿ ನಮ್ಮ ಪಾಪ ಶಾಪಗಳನ್ನು ಹೊತ್ತನು ಎಂದು ವಾಕ್ಯದಲ್ಲಿ ನೋಡುತ್ತೇವಲ್ಲವ. ಹಾಗಾದ್ರೆ ನೀವು ಅದನ್ನು ನಂಬಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಮನೆಯೊಳಗೆ ಬಲವಾದ ದೇವರ ಪ್ರಸನ್ನತೆ ಇಳಿದು ಬರುತ್ತದೆ. ಸಮಾಧಾನವನ್ನು ಬಾಧಿಸುವಂತಹ ವಿಷಯಗಳನ್ನು ಕರ್ತನು ನೀಗಿಸಿ ಸಮಾಧಾನವನ್ನು ಉಂಟು ಮಾಡುವನು. ಅಷ್ಟು ಮಾತ್ರವಲ್ಲ, ಯೇಸು ನಮ್ಮ ರೋಗಗಳನ್ನು ಹೊತ್ತುಕೊಂಡು ನಮ್ಮ ಬಲಹೀನತೆಗಳನ್ನು ಬೇನೆಗಳನ್ನು ಹೊತ್ತನು ಎಂಬುದಾಗಿ ಮತ್ತಾಯ 7:18 ಹೇಳಲ್ಪಟ್ಟಿದೆ ಅಲ್ಲ. ಹಾಗಾದ್ರೆ ಯೇಸು ಶಿಲುಬೆಯಲ್ಲಿ ನಮ್ಮ ರೋಗಗಳು ಬಲಹೀನತೆಗಳನ್ನೆಲ್ಲ ಹೊತ್ತು ತೀರಿಸಿದನು. ನಮ್ಮ ರೋಗಗಳನ್ನೆಲ್ಲ ಗುಣ ಮಾಡುವಂತಹ ಶಕ್ತಿಯು ಆತನ ಬಾಸುಂಡೆಗಳಿಗೆ ಉಂಟು. ನೀವು ಅದನ್ನು ಕ್ಲೇಮ್ ಮಾಡಬೇಕು, ಅದನ್ನು ಸ್ವಂತ ಮಾಡಿಕೊಳ್ಳಬೇಕು. ನನಗೋಸ್ಕರವೇ ಶಿಲುಬೆಯಲ್ಲಿ ಸತ್ತಿರಿ, ನನ್ನ ಸೌಖ್ಯಕ್ಕೋಸ್ಕರ ಶಿಲುಬೆಯಲ್ಲಿ ರಕ್ತ ಸುರಿಸಿ ಬಾಸುಂಡೆಗಳನ್ನು ಸ್ವೀಕರಿಸಿದಿರಿ, ಆ ಸೌಖ್ಯವನ್ನು ನಮಗೆ ಕೊಡಿರಿ. ನೀವು ವಾಗ್ದಾನ ಮಾಡಿದ್ದೀರಿ, ಸಮಾಧಾನ ಸೌಖ್ಯ ನಮ್ಮ ಕುಟುಂಬದಲ್ಲಿ ಇರಬೇಕು, ಎಲ್ಲರೊಳಗೂ ಇರಬೇಕು, ಆ ಆಶೀರ್ವಾದ ಬೇಕು ಎಂಬುದಾಗಿ ಕರೆಕ್ಟ್ ಆಗಿ ನೀವು ಪ್ರಾರ್ಥನೆ ಮಾಡಿದರೆ ಈ ಆಶೀರ್ವಾದ ಉಂಟಾಗುವುದು. ನೀವು ನಂಬುತ್ತೀರಾ? ನಾನು ನಂಬುತ್ತೇನೆ. ಅದಕ್ಕೆ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಈಗ ನಿಮ್ಮ ಕುಟುಂಬಕ್ಕಾಗಿ ನೀವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಜವಾಬ್ದಾರಿ ತೆಗೆದುಕೊಂಡು. ಹಾಗೆ ಹೇಳಿರಿ, ದೇವರೇ, ನಮ್ಮ ಕುಟುಂಬವನ್ನು ನೀವು ಪ್ರೀತಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಸೌಖ್ಯ ಇರಬೇಕೆಂಬುದಾಗಿ ನೀವು ಬಯಸುತ್ತೀರಿ. ಅದಕ್ಕಾಗಿ ನೀವು ಶಿಲುಬೆಯಲ್ಲಿ ರಕ್ತ ಸುರಿಸಿದಿರಿ. ನಮ್ಮ ಕುಟುಂಬದಲ್ಲಿ ಸಮಾಧಾನ ಬೇಕು, ಸಮಾಧಾನದ ಕೊರತೆಗಳೆಲ್ಲ ನೀಗಬೇಕು, ಸಮಾಧಾನವನ್ನು ಕೆಡಿಸುವಂತಹ ದುರಾತ್ಮಗಳೆಲ್ಲ ಮನೆಯನ್ನು ಬಿಟ್ಟು ನೀಗಬೇಕು, ಅನಾರೋಗ್ಯಗಳನ್ನು ಉಂಟು ಮಾಡುವಂತಹ ಕ್ರಿಯೆಗಳು ನಮ್ಮ ಕುಟುಂಬವನ್ನು ಬಿಟ್ಟು ನೀಗಿ ಹೋಗಬೇಕು. ನಮ್ಮ ಮನೆ ಒಂದು ಆರೋಗ್ಯಕರವಾದ ಮನೆಯಾಗಿರಬೇಕು, ಸಮಾಧಾನವುಳ್ಳ ಮನೆಯಾಗಿರಬೇಕು. ನಮ್ಮ ಕುಟುಂಬವನ್ನು ಆ ರೀತಿ ಆಶೀರ್ವದಿಸಿ. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನಂಬುತ್ತೇನೆ. ಆಮೇನ್, ಆಮೇನ್.